ಡಿಸಿಎಂ ಅಲ್ಲ ಅಜ್ಜಯ್ಯನ ಭಕ್ತ ಡಿಕೆ ಶಿವಕುಮಾರ್. ನೊಣವಿನ ಕೆರೆಯ ಸಿದ್ದೇಶ್ವರ ಮಠದಲ್ಲಿ ಡಿಸಿಎಂ ವಿಶೇಷ ಪೂಜೆ. ಅಜ್ಜಯ್ಯನ ಆಶೀರ್ವಾದವೇ ನನ್ನ ಶಕ್ತಿ ಎಂದ ಡಿಕೆಎಸ್. ತಿಪಟೂರಲ್ಲಿ ಅಜ್ಜಯ್ಯನ 233ನೇ ಜಾತ್ರಾ ಮಹೋತ್ಸವದ ಸಂಭ್ರಮ. ನೊಣವಿನ ಕೆರೆಯ ಅಜ್ಜಯ್ಯನ ಸನ್ನಿಧಿಯಲ್ಲಿ ಭಕ್ತಿ ಪರವಶರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಮರೆತು ಸಾಮಾನ್ಯ ಭಕ್ತನಂತೆ ಮಠಕ್ಕೆ ಭೇಟಿ ನೀಡಿದ ಡಿಸಿಎಂ ಹೇಳಿದ್ದೇನು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ನೊಣವಿನ ಕೆರೆಯಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ಸೋಮೇಶ್ವರ ಶ್ರೀ ಕಾಡು ಸಿದ್ದೇಶ್ವರ ಮಠಕ್ಕೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದರು. ಅಜ್ಜಯ್ಯನ ಜಾತ್ರಾ ಮಹೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಂಡ ಅವರು ವೀರ ಗಂಗಾಧರ ಅಜ್ಜಯ್ಯನ ಗದ್ದುಗೆಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀಗಳ ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ನಡೆದ ಧರ್ಮಸಭೆಯಲ್ಲಿ ಮಾತನಾಡಿದ ಡಿಕೆ ಶಿವಕುಮಾರ್ ಭಾವುಕರಾಗಿದ್ದಾರೆ. ನಾನಿಲ್ಲಿಗೆ ಡಿಸಿಎಂ ಆಗಿ ಬಂದಿಲ್ಲ, ಬದಲಿಗೆ ಮಠದ ಒಬ್ಬ ಸಾಮಾನ್ಯ ಭಕ್ತನಾಗಿ ಶ್ರೀಗಳ ಶಿಷ್ಯನಾಗಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ಅಜ್ಜಯ್ಯನ ವಾಣಿಯಂತೆ ನಡೆಯೋಣ. ಅಜ್ಜಯ್ಯನ ಆಶೀರ್ವಾದ ಹಾಗೂ ಮಾರ್ಗದರ್ಶನವೇ ನನ್ನ ಶಕ್ತಿ. ಈ ಮಠವನ್ನ ಮತ್ತಷ್ಟು ಎತ್ತರಕ್ಕೆ ಬೆಳೆಸಲು ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು. ಅಜ್ಜಯ್ಯನ 233ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ 18ನೇ ವರ್ಷದ ಪುಣ್ಯ ಆರಾಧನೆಯಲ್ಲಿ ಭಾಗಿಯಾಗಿದ್ದು ನನ್ನ ಸೌಭಾಗ್ಯ. ಬೇಡುವಾಗ ಭಿಕ್ಷುಕನಾಗು, ಕೊಡುವಾಗ ದಾನಿಯಾಗು ಎಂಬ ಸಂದೇಶವನ್ನ ನೆನಪಿಸಿದ ಅವರು ಅಧಿಕಾರಕ್ಕಿಂತ ಭಕ್ತಿ ಮತ್ತು ಸೇವೆ ದೊಡ್ಡದು ಎಂದಿದ್ದಾರೆ. ಈ ಪವಿತ್ರವಾದಂಥ ನಮ್ಮ ಅಜ್ಜನ ಜಾತ್ರೆಯಲ್ಲಿ ಪಾಲ್ಗೊಂಡಿರುವುದೇ ನಮ್ಮೆಲ್ಲರ ಭಾಗ್ಯ. ವೇದಿಕೆ ಮೇಲೆ ಶ್ರೀಗಳು ನಮ್ಮ ಕಾಡು ಸಿದ್ದೇಶ್ವರದ ಮಠದ ಶ್ರೀಗಳು ಇವತ್ತು ಸುಮಾರು 12 ಗಂಟೆಯಿಂದ ನಿಮ್ಮನ್ನೆಲ್ಲ ಇಲ್ಲಿ ಕಾಯಿಸಿಕೊಂಡು ಕೂತಿದ್ದಾರೆ. ಶ್ರೀಗಳವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಹಾಗೂ ಕಿರಿಯ ಶ್ರೀಗಳ ಎಲ್ಲ ಪಾದಗಳಿಗೆ ನನ್ನ ನಮಸ್ಕಾರವನ್ನು ಅರ್ಪಿಸಿ, ಶಾಸಕ ಮಿತ್ರರಂತ ಸಲಾಕ್ಷಿ ಅವರಿಗೆ ನನ್ನ ನಮಸ್ಕಾರ ತಿಳಿಸಿ, ಮಾಜಿ ಶಾಸಕರಾದಂಥ ನಮ್ಮ ನಂಜಾಮರಿ ಅವರಿಗೆ ನನ್ನ ನಮಸ್ಕಾರ ತಿಳಿಸಿ, ಸುಮಾರು 12 ಗಂಟೆಗಳಿಂದ ಈ ಕಾರ್ಯಕ್ರಮಕ್ಕೆ ಸಭೆಗೆ ಶೋಭೆ ತರಂತ ತಾವೆಲ್ಲ ಭಕ್ತಾದಿಗಳಿಗೂ ಕೂಡ ನನ್ನ ನಮಸ್ಕಾರವನ್ನು ತಿಳಿಸಿ, ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿ ಪಾಲ್ಗೊಂಡಿದ್ದೇವೆ. ಬಹಳ ವರ್ಷದಿಂದ 233ನೇ ವರ್ಷಕ್ಕ ಈ ಕಾರ್ಯಕ್ರಮ ನಡೀತಾ ಇದೆ. 18ನೇ ವರ್ಷದ ಪುಣ್ಯಾರಾಧನೆ ಕೂಡ ನಡೀತಾ ಇದೆ. ಮಧ್ಯ ದಾರಿಯಲ್ಲಿ ನಮ್ಮ ಈ ಮಠದ ಭಕ್ತರಂತ ಚಲರಾಯ ಸ್ವಾಮಿಯನ್ನು ಕೂಡ ಭೇಟಿ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಡ್ಯಾಮ್ ಸೇಫ್ಟಿ ಕಾರ್ಯಕ್ರಮ ನನ್ನ ಮುಖಂಡತ್ವದಲ್ಲೇ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ. ನಾನು ಬರಕ್ಕೆ ಆಗ್ತಿರ್ಲಿಲ್ಲ, ಬರಬಾರದು ಅಂತನೂ ತೀರ್ಮಾನ ಮಾಡಿಕೊಂಡಿದ್ದೆ. ಬರಬಾರದು ಅಂದ್ರೆ ಕಾರ್ಯಕ್ರಮದ ಒತ್ತಡದಿಂದ ನಾವೆಲ್ಲ ಇವತ್ತು ನಮ್ಮ ಸರ್ಕಾರ, ನಾನು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ಇವತ್ತಿಗೆ 1000 ವರ್ಷ 1000 ದಿನ ಆಗಿದೆ. ಆ ದಿನದಿಂದ ನಾವು ಹಾವೇರಿಯಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದು. ಒಟ್ನಲ್ಲಿ ರಾಜ್ಯದ ಪ್ರಭಾವಿ ರಾಜಕಾರಣಿಯಾಗಿದ್ದರೂ ಅಜ್ಜಯ್ಯನ ಸನ್ನಿಧಿಯಲ್ಲಿ ಭಕ್ತನಾಗಿ ತಲೆಬಾಗಿದ ಡಿಕೆ ಶಿವಕುಮಾರ್ ಅವರ ನಡೆ ಎಲ್ಲರ ಗಮನ ಸೆಳೆದಿದೆ. ನಾಗರಾಜ್, ರಾಷ್ಟ್ರಕ್ರಾಂತಿ ನ್ಯೂಸ್, ತಿಪಟೂರು.